ಅದು ತಿಂದಿರೋದು ನೋಡಿ ಇಲ್ಲಿ. ನೋಡಿ ನೋಡಿ ರಕ್ತ ಗಿತ್ತ ಎಲ್ಲ ಇಲ್ಲೇ ಸುರಿದಿದೆ. ಇಲ್ಲೇ ಎಳ್ಕೊಂಡು ಹೋಗಿರೋದಲ್ವಾ? ಅಲ್ಲಿಂದ ಎಳ್ಕ ಬಂದಿದೆ. ಎಳ್ಕ ಬಂದು ಅದನ್ನ ತಿಂದಿರೋದು ನೋಡ ಆ ಜಾಗದಲ್ಲಿ. ಇವತ್ತು ರಾತ್ರಿ ಪಕ್ಕ ಬಂದು ಇನ್ ಮಿಕ್ಕಿರೋದನ್ನ ತಿನ್ನುತ್ತದು. ನೋಡ್ರಿ ಬೆಳಿಗ್ಗೆ ಅಲ್ಲೇ ಇತ್ತು ನಾಯಿ, ಬಟ್ ಆ ನಾಯಿ ಅಲ್ಲೇ ಇದೆ ಅಂತ ಅನ್ಕೊಂಡಿದ್ವಿ. ಅವತ್ತು ಹೇಳ್ದಿ ಕಲ್ಲು ಸಂದಿಲೆ ಮರ ಇರೋ ಹೊಸ ಮಾಡೋದು ಇಲ್ಲಿಯಾ? ಇಲ್ಲಿ ಈ ಅಳ್ವೆ ಹೋದ್ರೆ ನೋಡಿ ನಾಯಿ ಬಗಳುತ್ತದೆ ಯಾಕೋ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಚಿರತೆ ಮೇಕೆನ ಬೇಟಾಡಿತ್ತಲ್ಲ, ಆವಾಗ ನಾವು ಇಲ್ಲೊಂದು ಬೋನ್ ತಗೊಂಡೋಗಿದ್ವಿ ನೋಡಿ. ಈ ಬೋನ್ ತಗೊಂಡೋಗಿ ಅಲ್ಲಿಟ್ವಿ, ಬಟ್ ಆ ಚಿರತೆ ಈ ಬೋನ್ ಹತ್ರ ಬಂದು ಇನ್ನೊಂದು ನಾಯಿನ ಬೇಟಾಡಿದೆ. ಇಲ್ಲಿ ಬಂದು ನಾಯಿ ಅದು ಒದಿಕ ಬಂದ್ರೆ ಒದಿಕ ಬಂದು ಇಲ್ಲಿಂದ ನೆಗದ ನಾಯಿ ನೆಗದ ಅಲ್ಲಿ ಹೋಗು ಅಲ್ಲಿ ಹಿಡಿದು ಬಿಟ್ಟದ. ಇಲ್ಲಿ ಹಿಡ್ದಿರೋದು, ಇಲ್ಲಿ ಹಿಡಿದು ಇಲ್ಲಿ ಅಲ್ಲಿಂದ ಅಲ್ಲಿ ಗಂಟೆ ಎಳ್ಕೋಗದೆ. ಅಲ್ಲಿ ಎಳ್ಕೋಗಿ ಅಲ್ಲೂ ಬಾರಿ ಬಿಡಿಸ್ಕೊಳಕ್ ಪ್ರಯತ್ನ ಮಾಡದೆ, ಅದು ಇದಾಗಿಲ್ಲ. ಓ ಕರೆಕ್ಟ್ ನೋಡಿ, ಇಲ್ಲಿ ಎಳ್ಕೊಂಡೋಗಿರೋದ ಇದು ಗುರುತು. ಹಿಂಗೋಗಿ ಹಂಗೋಗಿ ಅಲ್ಲಿ ಪುನಃ ಇದು ಮಾಡೋದು. ಅಲ್ಲಿ ನೈಟ್ ಬಂದು ಊಟ ಹಾಕ್ಬಿಟ್ಟು ಹೋಗೋರು ಇವ್ರೆ, ಇವ್ರಣ್ಣ ಬಂದು ಊಟ ಹಾಕ್ಬಿಟ್ಟು ಹೋದ್ರಿ ಇಲ್ಲೇ. ಇಲ್ಲಿಂದ ಅಲ್ಲಿಗೆ ನೆಗೆದಿದೆ ನೋಡಿ ಚಿರತೆ, ಅಲ್ಲಿಗೆ ನೆಗೆದಿದೆ. ಉಗುರು ಯಾಕೆ ಬಿದ್ದಿದ್ದು? ಇಲ್ಲಿಂದ ನೆಗೆದಿರೋದು ನಾಯಿ ಇಲ್ಲೋಡೋಗಿದೆ ಶಿವು. ಅಲ್ಲಿಂದ ಅಲ್ಲಿಗೆ ನೆಗೆದಿದೆ. ದೊಡ್ಡದಾಗಿತ್ತಾ? 4 ವರ್ಷ. ಘಾಟಿ ಲ್ಯಾಬ್ನ ಈ ಫೋಟೋದೆ ಕರಡಿ ಸೇಮ್ ನೋಡಿದ್ರೆ ಜನ ನೋಡಿದ್ರೆ ಇದೇನು ಕರಡಿ ಮನಗದೆ. ಏನಿಲ್ಲ, ಏನ್ ಮಾಡಕ್ಕದ್ದು ಶಿವು? ಏನ್ ಬಂದು ಹುಲಿ ಬಂದಿರ್ತಾನೆ, ನಾವ್ ಏನ್ ಮಾಡಕ್ಕದ್ದು? ಆನೆಗಳು ಬಂದ್ರವ್ರು ಗೊತ್ತಾಯ್ತದೆ, ಅವ್ರ ಮೂವ್ಮೆಂಟ್ಸ್ ಗೊತ್ತಾಗುತ್ತೆ. ಯಾರಿಗೆ ಕೇಳೋರಿಲ್ಲ, ಒಗ್ಗಟ್ಟಿಲ್ಲ. ನಮ್ ಕರ ತಿಂದಾಗ ಅವತ್ತು ಬೋನ್ಗಿವ್ರು ನೀವು ಅದು ಇದಿರ್ತಿರಲಿಲ್ಲ, ಆಗ ನಾನು ಪುಟ್ರಾಜ್ ಫೋನ್ ಮಾಡ್ಬಿಟ್ಟಾಗ ಅನ್ನಿಲ್ವಾ ಬರಲ್ಲ ಸುಮ್ಮನೆ ಅಂದ್ರೆ ಇವ್ರಿಗೆ ಅಂತಾರೆ. ಸ್ಟ್ರೈಕ್ ಮಾಡ್ಬೇಕು ಜನಗಳನ್ನೆಲ್ಲ ಸೇರಿಸಿ ನಾವು ಸ್ಟ್ರೈಕ್ ಮಾಡ್ತಂದ್ರೆ ಅವರೇ ಬರ್ತಾರೆ. ಎಲ್ಲಿದ್ದೀರಾ? ಇಲ್ಲ ಕ್ಯಾಂಪ್ ಹತ್ರ ಇದ್ದೆ ಹೇಳಿ, ಆನೆ ಎಲ್ಲ ಬಂದಿದೆ ಅಂತ ಹೊಂಟಿದ್ದೆ. ಇಲ್ಲಿ ಗುರುಮಲಪ್ಪನ ದೊಡ್ಡ ಯಾವತ್ತು ಬೋನ್ ತಗೊಂಡೋದ್ವಲ್ಲ, ಅಲ್ಲಿಗೆ ಚಿರತೆ ಬಂದು ಒಂದು ದೊಡ್ಡ ನಾಯಿನ ಹಿಡಿದ್ಬಿಟ್ಟಿದೆ. ಇಲ್ಲಿ ಮಿಸ್ ಆಯ್ತು, ಅಲ್ಲಿ ಹೋಯ್ತಾ? ಬರ್ತೀನಿ ಬಂದು ನೋಡ್ತೀನಿ. ನೋಡ್ರಿ ನಾಯಿ ಮಲಗೋದ್ ಜಾಗ ಇದು. ನಾನು ಅವತ್ತು ಹೇಳ್ದಿ 3 ತರ ಕರು ತಿಂತಲ್ಲ, ಎಲ್ಲೂ ಹೋಗಿಲ್ಲ. ನಾನು ಹೇಳ್ತೀನಿ, ಜಾಲಿ ನೀವು ಡಬ್ಬೆ ಹಾಕೊಂಡು ಇಲ್ಲೇ ಪರಿಶೀಲನೆ ಮಾಡಿ. ಕಲ್ಲ ಗವಿ ಕಲ್ಲು ಪೂರ್ತಿ ಕಲ್ಲು ಸಂದಿಲೆ ಮರ ಇರೋ ಹೊಸ ಮಾಡೋದು. ಪ್ರತಿಯೊಂದು ಹುಲಿನ ಮತ್ತೆ ಚಿರ್ತನ ಮತ್ತೆ ಕಲ್ಲು ಸಂದಿ ಗವಿಗಳಿವೆಲ್ಲ. ನಾವೆಲ್ಲ ಚಿಕ್ಕ ಹುಡುಗ್ರೇನೋ ಒಂದು ಹುಲಿ ಬಂದಲ್ಲ ಅದೇ ಇಲ್ಲಿಯಾ? ಇಲ್ಲಿ ಈ ಅಳ್ವೆ ಹೋದ್ರೆ ನಮ್ ದೊಡ್ಡಪ್ಪನೆಲ್ಲ ಇಲ್ವಾ, ಅದು ಟಿಸಿ ಇದೆಯಲ್ಲ, ಆ ಹೊಲದಿಂದ ಕೆಳಕ್ಕೆ ಹೋದ್ರೆ ಅಲ್ಲೇ ಆ ತಂಗಡಿ ಗಿಡ ಇಲ್ವಾ ಹೋಗ್ಬಿಟ್ಟಿಲ್ವಾ, ಅದನ್ನ ಮುಂದೆ ತೋಪ್ಲೆ ಬರಗುಳೆ ಕವಿ ಅಲ್ಲಿ ಅಲ್ಲಿಂದ ಎಳ್ಕ ಬಂದಿರೋದು. ಅಲ್ಲಿಂದ ಇಲ್ಲ ಅಲ್ಲಿ ಬಿದ್ದಂತ ಗೊತ್ತಿಲ್ಲ, ಏನ್ ಇಲ್ಲಿ ದಾರಿ ಗೊತ್ತಾಯ್ತಲ್ಲ ಅವ್ರೊಳಗೆ, ಆ ದಾರಿನೇ ಹುಡುಕ್ ಹೋಗಿರೋದು. ಇಲ್ಲಿ ಬಂದು ಬೆಳೆಸಿ ಕಲ್ಲಿಗಿಲೆಲ್ಲ ಬಿದ್ದೋಗೋದಿರಿ. ಇದೇ ದಾರಿಯಲ್ಲಿ ಎಳ್ಕೊಂಡೋಗಿದೆ. ಹೀಗೆ ಎಳ್ಕೊಂಡೋಗಿ ಇಲ್ಲಿ ಹಳ್ಳದ ಹತ್ರ ತಿಂದಿದ್ಯಂತೆ. ನೋಡೋಣ ಬನ್ನಿ. ಓ ಇಲ್ಲಿ ಎಳ್ಕೊಂಡೋಗಿದ್ದ? ಓ ಕರೆಕ್ಟ್ ನೋಡಿ ಇಲ್ಲಿ. ಓ ಇಲ್ಲಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅದನ್ನ ನೋಡ್ಕೊ ಬಂದ್ರ? ದಾರಿನೇ ಹುಡುಕ ಬಂದಿರೋದು. ಓ ಅಲ್ಲಿಂದ ದಾರಿ ಹುಡುಕ ಬಂದ ಇಲ್ಲಿ ಬಿದ್ದೋಯ್ತು. ಇಲ್ಲಿ ನೋಡ್ರಿ, ಅಲ್ಲಿಂದ ಎಳ್ಕ ಬಂದಿದೆ. ಎಳ್ಕ ಬಂದು ದೊಡ್ಡ ನಾಯಿ, ಅದು ಸಣ್ಣ ನಾಯಿ ಅಲ್ಲ, ಇಷ್ಟು ದೊಡ್ಡ ನಾಯಿನ ಅಲ್ಲಿಂದ ಎಳ್ಕ ಬಂದು ಸಾಯಿಸಿ ಇಲ್ಲಿ ತಿಂದಿದೆ ಅಂದರೆ ಅದು ತಿಂದಿರೋದು ನೋಡಿ ಇಲ್ಲಿ. ನೋಡಿ ಇಲ್ಲಿ ನೋಡಿ ರಕ್ತ ಗಿತ್ತ ಎಲ್ಲ ಇಲ್ಲೇ ಸುರಿದಿದೆ ನೋಡಿ. ಇಲ್ಲಿ ತಿಂದು ಆ ಮರದ ಕೆಳಗಡೆ ಅಲ್ಲಿ ಇಟ್ಬಿಟ್ಟು ಹೋಗಿದೆ. ಇವತ್ತು ರಾತ್ರಿ ಪಕ್ಕ ಬಂದು ಇನ್ನು ಮಿಕ್ಕಿರೋದನ್ನ ತಿನ್ನುತ್ತದು. ಬೆಳಗಿನ ಜಾಗದಲ್ಲಿ ಹೋಗಿರೋದು, ಇಲ್ದೇ ಫುಲ್ ತಿಂದಾಕ್ ಬಿಡೋದು. ನಾನು ಇಷ್ಟ ಗಂಟೆ ಹೋಗಿ ಹಸ ಹೊಡ್ಸ್ಬಿಟ್ಟು ಅಲ್ಲೇ ಕೂತಿದ್ ಬಂದು ಎಳದಲ್ಲಿ. ನಾಯಿಗೆ ಐಡಿ ಹಾಕಿ ಚಿತ್ತೊಂದಾಗಿತ್ತದು. ನಾನು ಹಂಚ್ಕೊಂಡು ಹೊಂಟೋದಿ. ನಾನು ಇಂಟಿಗೆ ತಡಿಯಪ್ಪ ಯಾಕೆ ಒಬ್ಬ ಹೋಗೋದು ಅಂದ್ಬಿಟ್ಟು ನಾವು ಸಂಜೆನಾಗ್ರೆ ಹಗಲೊತ್ಲೆ ಭಯ ಪಡೋರು. ಈ ಸಂಜೆನಾಗ ಹೋಯ್ತು ಬರಕದ್ದ.
ಓಕೆ, ನಾವಿವಾಗ ಇದ್ದೀವಿ ಚಿರತೆನೇ ಬಂದು ನಾಯಿನ ಬೇಟೆ ಆಡಿತಲ್ಲ ಆ ತೋಟದಲ್ಲಿದ್ದೀವಿ. ಸೊ ಇವಾಗ ನಮ್ಮ ತೋಟದ ಮನೆ ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ, ತೋಟದ ಮನೆ ಅಲ್ಲಿದೆ. ನಾಯಿನ ಬೇಟೆ ಆಡಿರೋದು ಅದೇ ಜಾಗದಲ್ಲಿ ನೋಡಿ, ಅಲ್ಲಿ ಹಿಂದೆ ಕಾಣಿಸ್ತಿಲ್ಲ, ಅಲ್ಲಿ ಬೇಟೆ ಆಡಿರೋದು. ಇವತ್ತು ಬೋನ್ ತಂದು ಹಾಕೋದಕ್ಕೆ ಹೇಳ್ದೋ, ಬಟ್ ಆ ಬೋನ್ ತಂದು ಹಾಕಿಲ್ಲ ಇವತ್ತು. ನೋಡೋಣ ಬೆಳಗ್ಗೆ ತನಕ ನೋಡೋಣ ಆ ನಾಯಿ ಅಲ್ಲೇ ಇರುತ್ತೋ ಅಥವಾ ಬಂದು ತಿನ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಾಗಲಿ, ಆಮೇಲೆ ಒಂದು ರೌಂಡು ತೋಟದ ಸುತ್ತ ಹೋಗಿದ್ದು ಬರೋಣ. ಗಾಳಿ ಗುರು ಸಿಕ್ಕಾ ಬಟ್ಟೆ ಗಾಳಿ. ನಾನು ಮಾತಾಡ್ತಾ ಇರೋದು ಕ್ಲಿಯರಾಗಿ ಕೇಳಿಸ್ತಿದೆ ಏನೋ ಗೊತ್ತಿಲ್ಲ. ಎಷ್ಟು ಗಾಳಿ ಅಂದರೆ ನಮ್ಮನ್ನೇ ತಳ್ತಾ ಇದೆ, ಅಷ್ಟೊಂದು ಗಾಳಿ ನೋಡಿ. ಅಬ್ಬಬ್ಬ, ಎಲ್ಲ ನಿಂತ್ಕೊಂಡ್ಲವ್ರೆ. ಕಾರ್ತಿ ಆನೆ ಬಂದಿದೆ ಕಣ, ಆನೆ ಬಂದಿದೆ. ಓಕೆ, ನಮ್ಮ ತೋಟದ ಮನೆಯಿಂದ ಒಂದು ರೌಂಡ್ ಹೋಗಿದ್ದು ಬರೋಣ ಬನ್ನಿ. ಸೇಮ್ ಇದೇ ಥರ ಇತ್ತು ನೋಡ್ರಿ ಅದು ನಾಯಿ. ತುಂಬ ದಪ್ಪ ಇತ್ತು. ಹಾಂ, ಒಟ್ಟಿನಲ್ಲಿ ಇದಕ್ಕಿಂತ ಸ್ವಲ್ಪ ದೊಡ್ಡದದು. ಡೈಲಿ ಇರೋದಕ್ಕೇನು ಭಯ ಇಲ್ಲ ಇಲ್ಲಿ. ಅಷ್ಟೇ ನಮಗೆ ಇಲ್ಲಿ ನಮ್ಗೆ ಗೊತ್ತಿರೋಣ ಅಷ್ಟೇ. ಇಲ್ಲೇನಿದ್ದು ನಾವಿವಾಗ ಇರೋದು ಒಂದು ಗುಡ್ಡದ ಮೇಲ್ಗಡೆ. ಈ ಡೌನಲ್ಲಿ ಒಂದು ಹಳ್ಳ ಬೆಳಗ್ಗೆ ನೋಡಿದ್ರಲ್ಲ, ಈ ಡೌನ್ಗೆ ಹೋದರೆ ಅದೇ ಹಳ್ಳ. ಚಿರತೆ ಬೇಟೆ ಆಡಿ ನಾಯಿನ ಎಳ್ಕೊಂಡೋಗಿರೋದು ಅದೇ ಜಾಗದಲ್ಲಿ. ಇವಾಗ ಅದ್ರ ಪಕ್ಕದಲ್ಲೇ ಇದ್ದೀವಿ. ನೋಡೋಣ ಬನ್ನಿ, ಅಲ್ಲಿ ತನಕ ಹೋಗಿದ್ದು ಬರೋಣ. ಅದೊಂದೇ ಚಿರತೆ ಎಲ್ಲ ಕಡೆ ಓಡಾಡಿಕೊಂಡು ಇಲ್ಲಿರೋ ಜಾನುವಾರುಗಳನ್ನು ಹಿಡಿದು ತಿಂತಾ ಇದೆ. ಅಂದರೆ ಇವತ್ತು ಇಲ್ಲಿರುತ್ತೆ, ಇನ್ನೊಂದು ದಿನ ಅಲ್ಲಿರುತ್ತೆ. ಅದರದ್ದು ಇದೇ ಕಂಡುಹಿಡಿಯೋಕ್ಕಾಯ್ತಾ ಇಲ್ಲ ನಮಗೆ. ನಾವು ಹೋದ ವರ್ಷ ಹಾಕಿದ್ವಲ್ಲ ಎಲಿಫೆಂಟ್ ಕ್ಯಾಂಪು, ಅಲ್ಲಿ ಟ್ರೀ ಹೌಸ್ ಮೇಲ್ಗಡೆ. ಇಲ್ಲಿಂದ ಸುಮಾರು ಅದು ಹಾಗೇ ಹೋದರೆ ಹತ್ತಿರ, ಈಗ ಹೋದರೆ ಸ್ವಲ್ಪ ದೂರ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇರ್ಬೋದು. ಎಲ್ಲಿ ಇದೆಯಾ? ಓ, ಇಲ್ಲೇ ಅಲ್ವಾ? ಇವತ್ತೇನಂದರೆ ಅಲ್ಲಿ ಬೋನ್ ಇಟ್ಟಿಲ್ಲ, ನಾವು ಹೋದ್ರೂ ಏನೂ ತೊಂದರೆ ಇಲ್ಲ. ಬೋನ್ ನೋಡೋಣ, ನಾಳೆ ಆದರೂ ಇಡಿಸ್ಬೇಕು. ಬಟ್ ಇವತ್ತೇ ತಿನ್ಕೊಂಡು ಹೊಂಟೋದ್ರೆ ನಾಳೆ ಬರುತ್ತೆ ಏನೋ, ಅದು ಗ್ಯಾರಂಟಿ ಇಲ್ಲ. ನೋಡೋಣ ಬನ್ನಿ ಏನಾಗುತ್ತೆ ಏನಂತ. ಇಲ್ಲಿ ಕೆಳಗಡೆ ಹಾಕು, ಹೆಜ್ಜೆ ಗುರುತು ಇಲ್ಲಿ ಗೊತ್ತಾಯ್ತೆ. ಈ ಕಡೆ ಬಂದಿಲ್ಲ. ನಾಯಿ ಹಿಡಿದಿರೋದು ಎಲ್ಲಿ? ನಾಯಿ ಇರೋದು ಅಲ್ಲಿ. ಎಲ್ಲಿ? ಇನ್ನೂ ಹೋಗ್ಬೇಕು ಮುಂದಕ್ಕೆ. ಊತಾಕ್ಬಿಟ್ರಾ? ಊತಾಕ್ಬಿಟ್ರಾ? ಇಲ್ಲಿ ಈ ಜಾಗದಲ್ಲಿ ಎಳ್ಕೊಂಡು ಹೋಗಿದೆ. ಅದನ್ನು ತಿಂದಿರೋದು ನೋಡ ಆ ಜಾಗದಲ್ಲಿ. ಈ ಮರದಲ್ಲಿ ಊತಾಕ್ಬಿಟ್ಟಾರ ಅಲ್ಲೇ ತೋಡು ಊತಾಕ್ಬಿಟ್ಟಾರೆ. ಕರಡಿದೆ ಭಯ. ಅಲ್ಲಿ ನೋಡ್ರಿ, ಬೆಳಿಗ್ಗೆ ಅಲ್ಲೇ ಇತ್ತು ನಾಯಿ. ಬಟ್ ಆ ನಾಯಿ ಅಲ್ಲೇ ಇದೆ ಅಂತ ಅಂದ್ಕೊಂಡಿದ್ವಿ. ಅವರು ಊತಾಕ್ಬಿಟ್ಟಿದ್ದಾರೆ ಅದೇ ಜಾಗದಲ್ಲಿ. ಅಲ್ಲಿ ನೋಡಿ, ಅಲ್ಲೇ ಇದೆ ಅಂತ ಅಂದ್ಕೊಂಡು ಬಂದ್ವಿ, ಆದರೆ ಅದೇ ಜಾಗದಲ್ಲಿ ಊತಾಕ್ಬಿಟ್ಟಿದ್ದಾರೆ. ಅದು ಇದ್ದಿದ್ರೆ ಒಟ್ಟಿನಲ್ಲಿ ಗ್ಯಾರಂಟಿ ಬಂದು ಇವತ್ತು ಅದನ್ನ ತಿಂತಾಯಿತ್ತು. ಬಟ್ ಸ್ಮೆಲ್ ಬರುತ್ತೆ, ಹೊಲದ ಪಕ್ಕನೇ ಅಲ್ವಾ, ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಅದನ್ನು ಊತಾಕ್ಬಿಟ್ಟಿದ್ದಾರೆ ಇಲ್ಲಿ ಹಳ್ಳದ ಪಕ್ಕ. ಹೋಗಿರೋದಿಲ್ಲೇ, ಇಲ್ಲೇ ಎಳ್ಕೊಂಡು ಹೋಗಿರೋದಲ್ವಾ? ಇಲ್ಲೇ ಇಲ್ಲ ಇಲ್ಲಿ ಬಂದಿರೋದು. ಇಲ್ಲಿ ಬಂದು ಹಿಂಗೆ ಎಳ್ಕೊಂಡೈತೆ. ಅಯ್ಯೋ, ಕಲ್ಲೆಸ್ತ್ರ ರಾತ್ರಿ ನೋಡಿ ಇದೇ ಜಾಗದಲ್ಲಿ ನೋಡಿ, ಇಲ್ಲಿ ನೋಡಿ ನಾಯಿದು ರಕ್ತ ಎಲ್ಲ ನೋಡಿ ಇಲ್ಲೇ ಮೆತ್ತಿದೆ. ಇದೇ ಜಾಗದಲ್ಲಿ ನೋಡಿ ಹಿಂಗೆ ಹೋಗಿದೆ ನಾಯಿನ ಎಳ್ಕೊಂಡು ಹೋಗಿರೋದು. ನೋಡ್ರಿ ಮರಗಿರೋದ ಮೇಲೆ ಇದೆಯಾ ಅಂತ. ಓಕೆ, ಹಾಗೆ ಡೌನ್ಗೆ ಬಂದ್ವಿ. ಇಲ್ಲಿ ಕೆಳಗಡೆ ಹಳ್ಳದ ಹತ್ರ ಇದ್ದೀವಿ. ಇಲ್ಲ, ಚಿರತೆ ಎಲ್ಲೋ ಅಂದರೆ ನಾವು 3-4 ಸೀಟ್ ಇದ್ದೀವಿ. ನಮ್ಮ ಶಬ್ದಕ್ಕೆ ಯಾವ ಚಿರತೆ ಹತ್ರಕ್ಕೆ ಬರಲ್ಲ. ಮೋಸ್ಟ್ಲಿ ಏನಂದರೆ ಮನ್ಸನ್ನು ಅಟ್ಯಾಕ್ ಮಾಡಬೇಕು ಅಂದ್ಬಿಟ್ಟು ಚಿರತೆಗಳು ಸಾಧಾರಣವಾಗಿ ಬರಲ್ಲ. ಬನ್ನಿ ಹಾಗೆ ಮೇಲ್ಗಡೆ ಹೋಗೋಣ.
ನೋಡು ಮರದ ಮೇಲ್ಗಡೆ ಏನಾದರೂ ಇದ್ದ ಚಿರತೆ. ಎಷ್ಟು ಕಿಲೋಮೀಟರ್ ಆಡ್ದಿರಿ ಎಲ್ಲರನ್ನು ಬಿಟ್ಬಿಟ್ಟು ಕೈ ಸಿಗ್ತಾ. ಓಕೆ, ಟೈಮ್ ಸುಮಾರು 11 ಗಂಟೆ ಆಗಿದೆ. ಇವಾಗ ಹೊರಗಡೆ ಒಂದು ರೌಂಡ್ ಹೋಗಿದ್ದು ಬಂದ್ವಿ. ಅಲ್ಲಿ ಚಿರತೆ ಬಂದಿರಲಿಲ್ಲ. ಚಿರತೆ ಬಂದಿಲ್ಲ ಅನ್ನೋದಕ್ಕೆ ಅಲ್ಲಿ ನಾಯಿ ಇತ್ತಲ್ಲ, ನಾವು ನಾಯಿ ಅಲ್ಲೇ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಆ ಹೊಲದವರು ಆ ನಾಯಿನ ಅಲ್ಲೇ ಊತಾಕ್ಬಿಟ್ಟಿದ್ದಾರೆ, ಸ್ಮೆಲ್ ಬರುತ್ತಂತ. ನಾವು ಅಲ್ಲಿ ತನಕ ಹೋಗಿದ್ದು ಬಂದ್ವಿ, ಬಟ್ ಅಲ್ಲಿ ಚಿರತೆ ಇರಲಿಲ್ಲ. ನೋಡೋಣ, ಬಟ್ ಇನ್ನು ಅಲ್ಲಿಗೆ ಬರೋದು ಡೌಟ್. ಅದು ಇನ್ನು ನೆಕ್ಸ್ಟು ಯಾವುದಾದ್ರೂ ಪ್ರಾಣಿನ ಸಾಯಿಸಿದ್ರೆ ಮಾತ್ರ ಅದು ನಮಗೆ ಕಂಡು ಬರೋದು. ಗೊತ್ತಿಲ್ಲ, ನೆಕ್ಸ್ಟ್ ನೋಡೋಣ ಎಲ್ಲಿ ಕಾಣಿಸ್ಕೊಳುತ್ತೆ ಚಿರತೆ ಅಂತ. ಸುಮಾರು ಈ ಮಧ್ಯ ಇವಾಗ ಈ ಮೇಕೆ ಮತ್ತು ನಾಯಿನ ಸಾಯಿಸೋದಕ್ಕೂ ಮುಂಚೆ 1 ತಿಂಗಳು ಅದು ಎಲ್ಲೂ ಅದರ ಇದೇ ಇರಲಿಲ್ಲ, ಅಂದ್ರೆ ಅದ್ರ ಸುಳಿವು ಎಲ್ಲೂ ಇರಲಿಲ್ಲ, ಎಲ್ಲೋ ಹೊರಟೋಗಿತ್ತು ಅನಿಸುತ್ತೆ. ಬಟ್ ಇವಾಗ ಸದ್ಯಕ್ಕೆ ಇವೆರಡನ್ನ ಕೊಂದಿದೆ. ಗೊತ್ತಿಲ್ಲ ಇನ್ನೂ ಯಾವ್ಯಾವ ಪ್ರಾಣಿಗಳನ್ನು ಯಾವ್ಯಾವ ಜಾನುವಾರುಗಳನ್ನು ಸಾಯಿಸುತ್ತಂತ. ಸೊ ಅದಕ್ಕೋಸ್ಕರ ಅದೊಂದನ್ನು ಬೇಗ ಹಿಡಿಸ್ಬೇಕು ಅಂದ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ಎಲ್ಲ ಹೇಳಿದ್ವಿ. ನೋಡೋಣ ಯಾವತ್ತು ಹಿಡಿತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಅದು ಫಸ್ಟೇ ಬೋನಿಗೆ ಬಿದ್ದಿರೋ ಚಿರತೆ ಆಗಿರೋದ್ರಿಂದ ನಾವು ಎಲ್ಲೇ ಬೋನ್ ಇಟ್ಟರು ಅದು ಬೀಳ್ತಾ ಇಲ್ಲ. ಅದಕ್ಕೊತ್ತು ಆಲ್ರೆಡಿ. ಅಂದರೆ ನೀವು ಕೆಲವರು ಕಮೆಂಟ್ ಮಾಡಿದ್ರಿ ಬೋನ್ ಮೇಲ್ಗಡೆ ಎಲ್ಲ ಸೊಪ್ಪು ಮತ್ತು ಎಲ್ಲನೂ ಹಾಕ್ಬಿಟ್ಟು ಹಿಡಿಯಂತ ಎಲ್ಲ ಮಾಡಿದ್ದೀವಿ. ಅಂದರೆ ನಾವು ವೀಡಿಯೋ ಮಾಡಿಲ್ಲ ಅದನ್ನು, ಆ ಥರನೂ ಎಲ್ಲ ಮಾಡಿದ್ದಾರೆ. ಆದ್ರೆ ಅದು ಬೀಳಲ್ಲ. ಕೆಲವೊಂದು ಚಿರತೆಗಳಿಗೆ ಗೊತ್ತು ಹೋದರೆ ಲಾಕ್ ಆಗ್ತೀವಿ ಅಂತ, ಅದಕ್ಕೋಸ್ಕರ ಅಷ್ಟು ಸುಲಭವಾಗಿ ಬೀಳಲ್ಲ. ಆಮೇಲೆ ಇನ್ನೊಂದು ವಿಷಯ, ಇಲ್ಲೆಲ್ಲ ಇದಾಗಿದೆಯಲ್ಲ, ಇಲ್ಲೇನು ಸುತ್ತಮುತ್ತ ಅಷ್ಟು ದಿನದಿಂದ ಪ್ರಾಣಿಗಳನ್ನು ಕೊಂದಿದೆಯಲ್ಲ ಚಿರತೆ, ಅದು ಒಂದೇ ಚಿರತೆನೋ ಅಥವಾ ಬೇರೆ ಇದೆಯೋ ಅದು ಗೊತ್ತಿಲ್ಲ. ನಮ್ಮ ಪ್ರಕಾರ ಅದು ಒಂದೇ ಅನಿಸುತ್ತೆ. ಅದು ಒಂದು ತಿಂದು ಇಲ್ಲಿ ಊರು ಜಾನುವಾರುಗಳನ್ನು ತಿಂದು ರೂಢಿಯಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಇದಾಗ್ತಾ ಇರೋದು. ಸಾಮಾನ್ಯವಾಗಿ ಚಿರತೆಗಳು ಊರ ಕಡೆಗೆ ಬಂದು ಪ್ರಾಣಿಗಳನ್ನು ಏನು ಕೊಲ್ತಾವಂದರೆ, ಒಂದು ಅದಕ್ಕೆ ವಯಸ್ಸಾಗಿರುತ್ತೆ. ಕಾಡುಗಳಲ್ಲಿ ಅದಕ್ಕೆ ಬೇಟೆ ಆಡೋದಕ್ಕೆ ಜಿಂಕೆ ಆಗಲಿ ಬೇರೆ ಪ್ರಾಣಿಗಳನ್ನಾಗಲಿ ಹಿಡಿದು ತಿನ್ನೋಷ್ಟು ಸಾಮರ್ಥ್ಯ ಅವಕ್ಕೆ ಇರಲ್ಲ. ಅದಕ್ಕೋಸ್ಕರನೇ ಊರ ಸೈಡಿಗೆ ಬಂದು ಈ ಥರ ನಾಯಿಗಳನ್ನು, ಕುರಿ, ಕೋಳಿಗಳನ್ನು ಹಿಡಿದು, ಅಂದರೆ ಚಿಕ್ಕ ಪ್ರಾಣಿಗಳನ್ನು ಹಿಡಿದು ತಿಂತಾ ಇರ್ತವೆ. ಸೊ ನೋಡೋಣ ನೆಕ್ಸ್ಟು ಎಲ್ಲಿ ಪತ್ತೆ ಆಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಇವತ್ತು ಬರೋದು ಡೌಟು ಚಿರತೆ. ಬಟ್ ಆ ನಾಯಿ ಇದ್ದಿದ್ರೆ ಕನ್ಫರ್ಮ್ 100% ಅಲ್ಲಿಗೆ ಬಂದಿರೋದು. ಬಟ್ ಊತಾಕ್ಬಿಟ್ಟಿದ್ದಾರೆ ಆ ನಾಯಿನ. ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಗಾಳಿ. ವೆದರ್ ಒಂಥರ ಚೆನ್ನಾಗಿದೆ, ಕೂಲಾಗಿದೆ, ಮಳೆ ಬರೋ ಥರನೂ ಇದೆ. ಬಟ್ ಗಾಳಿಗೆ ಮಳೆ ಬರೋದು ಡೌಟು. ಓಕೆ, ಇವಾಗ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಚಳಿಗೆ ಇಲ್ಲೇ ನಮ್ಮ ತೋಟದ ಮನೇಲಿ ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ನೋಣ. ಬನ್ನಿ ಇವಾಗ ಪಾಪ್ಕಾರ್ನ್ ಮಾಡೋಣ. ನೋಡ್ರಿ, ತೋಟದ ಮನೆ ಒಳಗಡೆ ಇದ್ದೀವಿ. ಮನೆ ಒಳಗಡೆನೂ ಎಷ್ಟು ಗಾಳಿ ಬರ್ತಾಯಿದೆ ಅಂದರೆ ಅಬ್ಬಬ್ಬಾ, ಇಷ್ಟೊಂದು ಗಾಳಿ. ಅದು ಇವಾಗಲೇ ಇಷ್ಟು ಗಾಳಿ ಅಂದರೆ ಇನ್ನು 1 ತಿಂಗಳಾದಮೇಲೆ ಇದಕ್ಕಿಂತ ಜಾಸ್ತಿ ಗಾಳಿ ಇರುತ್ತೆ. ಓಕೆ, ನಾವು ಊಟನ ಆಲ್ರೆಡಿ ಮನೇಲೇ ಬಂದಿದ್ದೀವಿ. ಈಗೇನು ಊಟ ಏನು ಮಾಡಲ್ಲ, ಸುಮ್ಮನೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಪಾಪ್ಕಾರ್ನ್ ತಂದಿದ್ದೆ. ಇವಾಗ ಪಾಪ್ಕಾರ್ನ್ ತಿನ್ಕೊಂಡು ಮಲ್ಗೋಣ. ಓಕೆ ಬನ್ನಿರಿ, ಎಣ್ಣೆ ಹಾಕೊಳ್ಳೋಣ. ಅಡುಗೆ ಎಣ್ಣೆ. ಈಗ ಆಡೋದಕ್ಕೇನಿಲ್ವಾ? ಕಡ್ಡಿ ಗಿಡ್ಡಿ ಇದು ಚೆನ್ನಾಗಿಲ್ವಾ? ಸೊ ಇಲ್ಲಿ ಸೌಟ್ ಯಾವುದೂ ಇಲ್ಲ ಸದ್ಯಕ್ಕೆ. ನಮ್ಮ ಹುಡುಗಲೇ ಸೌಟಾಗಿ ಯೂಸ್ ಆಗ್ತಾ ಇದೆ. ಓಕೆ ನೋಡ್ರಿ, ನಮ್ಮ ಪಾಪ್ಕಾರ್ನ್ ರೆಡಿಯಾಗಿದೆ. ಓಪನ್ ಮಾಡು. ಎಷ್ಟಾಗಿದ್ದು? ಓಕೆ, ಅರ್ಧ ಪಾತ್ರೆ ಆಗಿದೆ. ಇದಕ್ಕೆ ಉಪ್ಪು ಖಾರ ಹಾಕೋಣೇನ್ರಿ ಟೇಸ್ಟಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ತೋಟದ ಮನೇಲಿ ಪಾಪ್ಕಾರ್ನ್ ರೆಡಿ ಮಾಡಿದ್ದೀವಿ. ಟೇಸ್ಟ್ ಮಾಡೋಣ ಇವಾಗ ಯಾವಾಗ ಆಗಿದೆ ಅಂತ. ಚೆನ್ನಾಗಿದ್ದ? ಸ್ವಲ್ಪ ಖಾರ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ. ಅಡುಗೆ ಭಟ್ರು ನಾನೇ.
ಅದರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಟ್ಟೈತೆ. ಅಂಗಡಿಲಿ ಎಷ್ಟು ರೂಪಾಯಿ ಕೊಟ್ಟು ತಕೊಂಡ್ರು ಈ ರುಚಿ ಮಾತ್ರ ಸಿಕ್ಕಲ್ಲ. ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನಾನು ಇಷ್ಟು ಸಲ ಹೊರಗಡೆ ಕ್ಯಾಂಪ್ ಹಾಕ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲಿ ತಿಂತಾಯಿದ್ವಿ. ಸುತ್ತ ಕಾಡು, ಅದ್ರ ಮಧ್ಯೆ ತೋಟ, ಅದ್ರ ಮಧ್ಯೆ ಒಂದು ಚಿಕ್ಕ ಒಂದು ಪುಟ್ಟ ತೋಟದ ಮನೆ, ಅದರೊಳಗಡೆ ನಾವಿದ್ದೀವಿ. ಒಂಥರ ಚೆನ್ನಾಗಿದೆ. ಹೊರಗಡೆ ವೆದರು ಸಿಕ್ಕಾಬಟ್ಟೆ ಗಾಳಿ, ವೆದರ್ ಮಾತ್ರ ಕೂಲಾಗಿದೆ. ಒಂದು ಸ್ವಲ್ಪ ಡೇಂಜರ್ ಅಷ್ಟೇ. ಇಲ್ಲಿರೋರ್ಗೆ ಹಂಗೆ ಅನ್ಸುತ್ತೆ ಏನಿದು, ಅದನ್ನೇ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಬೇಜಾರಾಗ್ಬಿಟ್ಟನು. ಹೊಸ್ದಾಗಿ ನೋಡೋರಿಗೆ ಒಂಥರ ಚೆನ್ನಾಗಿರುತ್ತೆ ಪ್ಲೇಸು. ಇಲ್ಲಿನ ಬೆಟ್ಟ ಗುಡ್ಡಗಳಾಗಿರ್ಬೋದು, ಗ್ರೀನರಿ ಆಗಿರ್ಬೋದು, ಸುತ್ತ ಫಾರೆಸ್ಟ್ ಆಗಿರ್ಬೋದು, ಒಂಥರ ಹೊಸ ಅನುಭವ ಕೊಡುತ್ತೆ ಬಂದು ನೋಡಿದಾಗ. ಬೆಳಗ್ಗೆ ತೋರಿಸ್ತೀವಿ ನೋಡಿ ಇಲ್ಲಿ ಸುತ್ತ ಯಾವ ಥರ ಇದೆ ನೇಚರ್ ಅಂದ್ಬಿಟ್ಟು. ನೋಡಿ ನಾಯಿ ಬಗಳ್ತಿದೆ ಯಾಕೋ, ಏನು ನೋಡಿದೆ ಮೋಸ್ಟ್ಲಿ ಚಿರತೆನಾ ಕೊಡು. ಸುಮ್ಮನೆ ಸಾಮಾನ್ಯವಾಗಿ ಬಗಳಲ್ಲ ನಾಯಿ. ಈ ಜಾತಿ ಗೀತಿ ಸದ್ದು ಮಾಡ್ತೇವೆ ನೋಡಿ ಹಂದಿಗಳು. ಓಕೆ, ಅದು ರಾತ್ರಿ ಮಾಡ್ತಿದ್ವಿ ಈ ಕಡೆನೆ. ನನಗೊಂದು ಅಡ್ವಾಂಟೇಜ್ ಅಂದರೆ ನಾನು ಎಲ್ಲಿಗೆ ಹೋದರೂ ಅಲ್ಲಿ ಜಾಗ ಆಗಲಿ ಜನ ಆಗಲಿ ತುಂಬ ಅಡ್ಜಸ್ಟ್ ಆಗ್ತಾರೆ. ಇದೊಂದ್ರೆ ಕೂಡ ಸಾಕು ನನಗೆ. ಓಕೆ ನೋಡ್ರಿ, ನಮ್ಮ ಬೆಡ್ ಇಲ್ಲಿ ರೆಡಿಯಾಗಿದೆ. ಮೇಲ್ಗಡೆ ಇಬ್ಬರು ಕೆಳಗಡೆ ಇಬ್ಬರು ಮಲ್ತಾ ಇದ್ದೀವಿ. ನೀನೇ ಬಾ ಮೇಲ್ಗಡೆ ಮಲ್ಕ, ನಾಳೆ ಮಲ್ಕ ಬಿಡ್ತೀನಿ. ಇಲ್ಲಿ ಎರಡದಿಲ್ಲ, ಸಾಕು ನಂಗೆ ಒಂದೇ. ಹಾಂ ಎರಡೇನಕ್ಕೆ ಅದು ನಿಂಗೆ ಚಿಕ್ಕದು ಹಿಡ್ಕ ಇದನ್ನ ನೋಡ್ರಿ. ಚಳಿಗೆ ರಗ್ ನನಗೆ ಬೇಕು ಅಂದ್ಬಿಟ್ಟು ಇಲ್ಲಿ ಕಿತ್ತಾಟ. ನಾನು ಬಂದು ತೊಂದರೆ ಕೊಟ್ಬಿಟ್ಟು ಅನ್ಸುತ್ತೆ ನಿಮ್ಗೆ. ನಾನು ಬಂದು ತೊಂದ್ಗಿಂದ್ರಿ ಆಯ್ತಾ. ಬೆಳಿಗ್ಗೆ ತೋಟದ ಮನೆಯಿಂದ ಹೊರಗಡೆ ಬಂದರೆ ಈ ಥರ ವ್ಯೂ ಸಿಗುತ್ತೆ ನಮಗೆ. ಆಹಾ, ಸೂರ್ಯ ಉಡ್ತಾ ಇದ್ದಾನೆ ಅಲ್ಲಿ. ಈ ಕಡೆ ಎಲ್ಲ ನೋಡಿ ಸುತ್ತ ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಒಂದೇ ಒಂದು ತೋಟದ ಮನೆ. ನಾವು ರಾತ್ರಿ ಬಂದಿದ್ದು ಅಲ್ಲಿಂದ, ಹಂಗಿಂದ ಹೀಗೆ ಬಂದು ಇಲ್ಲಿದ್ವಿ. ಮತ್ತು ಚಿರತೆ ಬೇಟೆ ಆಡಿದ್ದು ಆ ಮೇಲ್ಗಡೆ ಇದೆಯಲ್ಲ ಆ ತೋಟದಲ್ಲಿ ಚಿರತೆ ಬೇಟೆ ಆಡಿದ್ದು. ಅಲ್ಲಿಂದ ಕೆಳಗಡೆ ಒಂದು ಹಳ್ಳ ಇದೆ, ಅಲ್ಲಿಗೆ ತಗೊಂಡೋಗಿ ಆ ನಾಯಿನ ತಿಂದಿದ್ದು. ನಮ್ಮೂರಲ್ಲಿ ಈ ಥರ ಜಾಗ ಇದೆ ಅಂತ ನಾನೇ ನೋಡಿರಲಿಲ್ಲ ಇದುವರೆಗೂ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಅಬ್ಬಬ್ಬ. ಇಲ್ಲೇನು ನೋಡ್ತಾ ಇದ್ದೀರಾ, ಕರಿಯ ಇವನಿದ್ದಾನಲ್ಲ, ಇವರ ಅಣ್ಣ ಅವತ್ತು ಚಿರತೆಗೆ ಬಲಿಯಾಗಿದ್ದು. ನೀನು ಹುಷಾರಾಗಿರೋ ಆಯ್ತಾ, ಚಿರತೆ ಕೈಗೆ ಸಿಗಬೇಡ ನೀನು. ಒಂದೇ ದಿನಕ್ಕೆ ಫ್ರೆಂಡ್ ಆಗಿಬಿಟ್ಟಿದ್ದೀವಿ ನಾವು ಅಲ್ವನಾ? ಇಲ್ಲಿ ಕಮ್ ಬರೋ. ಕರಿಯ ನನ್ನ ಬಟ್ಟೆ ಎಲ್ಲ ಹೋಯ್ತು ಕರಿಯ. ಅಯ್ಯಯ್ಯೋ, ಸರ್ ಹೋಗೋ, ಸಾಕು. ನೀವು ಸಿಟಿಗಳಲ್ಲಿ ಎಲ್ಲೇ ಇರಿ, ಐಷಾರಾಮಿ ಮನೆಗಳಲ್ಲಿರಿ, ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ವ್ಯೂ ನೋಡೋದಕ್ಕೂ ಪುಣ್ಯ ಮಾಡಿರಬೇಕು. ಅದು ಸಿಟಿಲಿ ಸಿಗಲ್ಲ, ನಮ್ಮ ಹಳ್ಳಿಗಳಲ್ಲಿ ಮಾತ್ರ. ಓಕೆ ಗೈಸ್, ನೋಡಿದ್ರಲ್ಲ, ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಯಾಕನ್ಸ್ತಾ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.